ನಮಸ್ಕಾರ. ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಧರ್ಮಸ್ಥಳ ತನಿಖೆ ವಿಚಾರ ಈಗಾಗಲೇ ಚುರುಕುಗೊಂಡಿದೆ. ಅನಾಮಧೇಯ ವ್ಯಕ್ತಿಯನ್ನ ಸತತ 7 ಗಂಟೆಗಳಿಂದ ನಿರಂತರವಾಗಿ ವಿಚಾರಣೆಗೆ ಒಳಪಡಿಸಲಾಗಿದೆ. ಅದರಲ್ಲೂ ಎಸ್ಐಟಿ ಅಧಿಕಾರಿಗಳು ಈಗ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಎಸ್ಐಟಿ ಮುಖ್ಯಸ್ಥರೇ ಅಖಾಡಕ್ಕಿಳಿದಿದ್ದಾರೆ. ತಲೆಬುರುಡೆ ರಹಸ್ಯವನ್ನ ಭೇದಿಸುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿಟ್ಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿಯಿಂದ ಏನೆಲ್ಲ ಸತ್ಯ ಆಚೆ ಬರಬಹುದು ಅನ್ನೋದು ಈಗ ಸದ್ಯಕ್ಕಿನ ದೊಡ್ಡ ಪ್ರಶ್ನೆ ಮತ್ತು ನಿರೀಕ್ಷೆಯಾಗಿದೆ. ನಿಗೂಢ ವ್ಯಕ್ತಿಗೆ ಸತತ 7 ಗಂಟೆಗಳ ಕಾಲ ವಿಚಾರಣೆಗೆ ನಡೆಸಿರೋದು. ಇನ್ನೂ ಕೂಡ ನಿಗೂಢ ವ್ಯಕ್ತಿಯ ವಿಚಾರಣೆ ನಡೀತಾನೆ ಇದೆ, ಮುಗಿದಿಲ್ಲ. ನಿಗೂಢ ವ್ಯಕ್ತಿಗೆ ಎಸ್ಐಟಿಯಿಂದ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಕೇಳಲಾಗ್ತಾ ಇದೆ. ಎಲ್ಲ ಪ್ರಶ್ನೆಗಳಿಗೂ ಕೂಡ ಅನಾಮಧೇಯ ವ್ಯಕ್ತಿ ಉತ್ತರಿಸ್ತಾ ಇದ್ದಾನೆ ಅನ್ನುವಂತಹ ವಿಚಾರವೂ ಕೂಡ ಗೊತ್ತಾಗ್ತಾ ಇದೆ. ನಮಸ್ಕಾರ. ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಧರ್ಮಸ್ಥಳ ತನಿಖೆ ವಿಚಾರ ಈಗಾಗಲೇ ಚುರುಕುಗೊಂಡಿದೆ. ಅನಾಮಧೇಯ ವ್ಯಕ್ತಿಯನ್ನ ಸತತ 7 ಗಂಟೆಗಳಿಂದ ನಿರಂತರವಾಗಿ ವಿಚಾರಣೆಗೆ ಒಳಪಡಿಸಲಾಗಿದೆ. ಅದರಲ್ಲೂ ಎಸ್ಐಟಿ ಅಧಿಕಾರಿಗಳು ಈಗ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಎಸ್ಐಟಿ ಮುಖ್ಯಸ್ಥರೇ ಅಖಾಡಕ್ಕಿಳಿದಿದ್ದಾರೆ. ತಲೆಬುರುಡೆ ರಹಸ್ಯವನ್ನ ಭೇದಿಸುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿಟ್ಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿಯಿಂದ ಏನೆಲ್ಲ ಸತ್ಯ ಆಚೆ ಬರಬಹುದು ಅನ್ನೋದು ಈಗ ಸದ್ಯಕ್ಕಿನ ದೊಡ್ಡ ಪ್ರಶ್ನೆ ಮತ್ತು ನಿರೀಕ್ಷೆಯಾಗಿದೆ. ನಿಗೂಢ ವ್ಯಕ್ತಿಗೆ ಸತತ 7 ಗಂಟೆಗಳ ಕಾಲ ವಿಚಾರಣೆಗೆ ನಡೆಸಿರೋದು. ಇನ್ನೂ ಕೂಡ ನಿಗೂಢ ವ್ಯಕ್ತಿಯ ವಿಚಾರಣೆ ನಡೀತಾನೆ ಇದೆ, ಮುಗಿದಿಲ್ಲ. ನಿಗೂಢ ವ್ಯಕ್ತಿಗೆ ಎಸ್ಐಟಿಯಿಂದ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಕೇಳಲಾಗ್ತಾ ಇದೆ. ಎಲ್ಲ ಪ್ರಶ್ನೆಗಳಿಗೂ ಕೂಡ ಅನಾಮಧೇಯ ವ್ಯಕ್ತಿ ಉತ್ತರಿಸ್ತಾ ಇದ್ದಾನೆ ಅನ್ನುವಂತಹ ವಿಚಾರವೂ ಕೂಡ ಗೊತ್ತಾಗ್ತಾ ಇದೆ. ನಮಸ್ಕಾರ. ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಧರ್ಮಸ್ಥಳ ತನಿಖೆ ವಿಚಾರ ಈಗಾಗಲೇ ಚುರುಕುಗೊಂಡಿದೆ. ಅನಾಮಧೇಯ ವ್ಯಕ್ತಿಯನ್ನ ಸತತ 7 ಗಂಟೆಗಳಿಂದ ನಿರಂತರವಾಗಿ ವಿಚಾರಣೆಗೆ ಒಳಪಡಿಸಲಾಗಿದೆ. ಅದರಲ್ಲೂ ಎಸ್ಐಟಿ ಅಧಿಕಾರಿಗಳು ಈಗ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಎಸ್ಐಟಿ ಮುಖ್ಯಸ್ಥರೇ ಅಖಾಡಕ್ಕಿಳಿದಿದ್ದಾರೆ. ತಲೆಬುರುಡೆ ರಹಸ್ಯವನ್ನ ಭೇದಿಸುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿಟ್ಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿಯಿಂದ ಏನೆಲ್ಲ ಸತ್ಯ ಆಚೆ ಬರಬಹುದು ಅನ್ನೋದು ಈಗ ಸದ್ಯಕ್ಕಿನ ದೊಡ್ಡ ಪ್ರಶ್ನೆ ಮತ್ತು ನಿರೀಕ್ಷೆಯಾಗಿದೆ. ನಿಗೂಢ ವ್ಯಕ್ತಿಗೆ ಸತತ 7 ಗಂಟೆಗಳ ಕಾಲ ವಿಚಾರಣೆಗೆ ನಡೆಸಿರೋದು. ಇನ್ನೂ ಕೂಡ ನಿಗೂಢ ವ್ಯಕ್ತಿಯ ವಿಚಾರಣೆ ನಡೀತಾನೆ ಇದೆ, ಮುಗಿದಿಲ್ಲ. ನಿಗೂಢ ವ್ಯಕ್ತಿಗೆ ಎಸ್ಐಟಿಯಿಂದ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಕೇಳಲಾಗ್ತಾ ಇದೆ. ಎಲ್ಲ ಪ್ರಶ್ನೆಗಳಿಗೂ ಕೂಡ ಅನಾಮಧೇಯ ವ್ಯಕ್ತಿ ಉತ್ತರಿಸ್ತಾ ಇದ್ದಾನೆ ಅನ್ನುವಂತಹ ವಿಚಾರವೂ ಕೂಡ ಗೊತ್ತಾಗ್ತಾ ಇದೆ. ನಮಸ್ಕಾರ. ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಧರ್ಮಸ್ಥಳ ತನಿಖೆ ವಿಚಾರ ಈಗಾಗಲೇ ಚುರುಕುಗೊಂಡಿದೆ. ಅನಾಮಧೇಯ ವ್ಯಕ್ತಿಯನ್ನ ಸತತ 7 ಗಂಟೆಗಳಿಂದ ನಿರಂತರವಾಗಿ ವಿಚಾರಣೆಗೆ ಒಳಪಡಿಸಲಾಗಿದೆ. ಅದರಲ್ಲೂ ಎಸ್ಐಟಿ ಅಧಿಕಾರಿಗಳು ಈಗ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಎಸ್ಐಟಿ ಮುಖ್ಯಸ್ಥರೇ ಅಖಾಡಕ್ಕಿಳಿದಿದ್ದಾರೆ. ತಲೆಬುರುಡೆ ರಹಸ್ಯವನ್ನ ಭೇದಿಸುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿಟ್ಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿಯಿಂದ ಏನೆಲ್ಲ ಸತ್ಯ ಆಚೆ ಬರಬಹುದು ಅನ್ನೋದು ಈಗ ಸದ್ಯಕ್ಕಿನ ದೊಡ್ಡ ಪ್ರಶ್ನೆ ಮತ್ತು ನಿರೀಕ್ಷೆಯಾಗಿದೆ. ನಿಗೂಢ ವ್ಯಕ್ತಿಗೆ ಸತತ 7 ಗಂಟೆಗಳ ಕಾಲ ವಿಚಾರಣೆಗೆ ನಡೆಸಿರೋದು. ಇನ್ನೂ ಕೂಡ ನಿಗೂಢ ವ್ಯಕ್ತಿಯ ವಿಚಾರಣೆ ನಡೀತಾನೆ ಇದೆ, ಮುಗಿದಿಲ್ಲ. ನಿಗೂಢ ವ್ಯಕ್ತಿಗೆ ಎಸ್ಐಟಿಯಿಂದ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಕೇಳಲಾಗ್ತಾ ಇದೆ. ಎಲ್ಲ ಪ್ರಶ್ನೆಗಳಿಗೂ ಕೂಡ ಅನಾಮಧೇಯ ವ್ಯಕ್ತಿ ಉತ್ತರಿಸ್ತಾ ಇದ್ದಾನೆ ಅನ್ನುವಂತಹ ವಿಚಾರವೂ ಕೂಡ ಗೊತ್ತಾಗ್ತಾ ಇದೆ.
ನಮಸ್ಕಾರ, ರಿಪಬ್ಲಿಕ್ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಧರ್ಮಸ್ಥಳ ತನಿಖೆ ವಿಚಾರ ಈಗಾಗಲೇ ಚುರುಕುಗೊಂಡಿದೆ. ಅನಾಮಧೇಯ ವ್ಯಕ್ತಿಯನ್ನ ಸತತ 7 ಗಂಟೆಗಳಿಂದ ನಿರಂತರವಾಗಿ ವಿಚಾರಣೆಗೆ ಒಳಪಡಿಸಲಾಗಿದೆ. ಅದರಲ್ಲೂ ಎಸ್ಐಟಿ ಅಧಿಕಾರಿಗಳು ಈಗ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಎಸ್ಐಟಿ ಮುಖ್ಯಸ್ಥರೇ ಅಖಾಡಕ್ಕಿಳಿದಿದ್ದಾರೆ. ತಲೆಬುರುಡೆ ರಹಸ್ಯವನ್ನ ಭೇದಿಸುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಧರ್ಮಸ್ಥಳದಲ್ಲಿ ಶವಗಳನ್ನ ಹುಡುಕಿದ್ದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿಯಿಂದ ಏನೆಲ್ಲ ಸತ್ಯ ಆಚೆ ಬರಬಹುದು ಅನ್ನೋದು ಈಗ ಸದ್ಯಕ್ಕಿನ ದೊಡ್ಡ ಪ್ರಶ್ನೆ ಮತ್ತು ನಿರೀಕ್ಷೆಯಾಗಿದೆ. ನಿಗೂಢ ವ್ಯಕ್ತಿಗೆ ಸತತ 7 ಗಂಟೆಗಳ ಕಾಲ ವಿಚಾರಣೆಗೆ ನಡೆಸಿರೋದು. ಇನ್ನೂ ಕೂಡ ನಿಗೂಢ ವ್ಯಕ್ತಿಯ ವಿಚಾರಣೆ ನಡೀತಾನೆ ಇದೆ, ಮುಗಿದಿಲ್ಲ. ನಿಗೂಢ ವ್ಯಕ್ತಿಗೆ ಎಸ್ಐಟಿಯಿಂದ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಕೇಳಲಾಗ್ತಾ ಇದೆ. ಎಲ್ಲ ಪ್ರಶ್ನೆಗಳಿಗೂ ಕೂಡ ಅನಾಮಧೇಯ ವ್ಯಕ್ತಿ ಉತ್ತರಿಸ್ತಾ ಇದ್ದಾನೆ ಅನ್ನುವಂತಹ ವಿಚಾರವೂ ಕೂಡ ಗೊತ್ತಾಗ್ತಾ ಇದೆ. ನಮಸ್ಕಾರ, ರಿಪಬ್ಲಿಕ್ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಧರ್ಮಸ್ಥಳ ತನಿಖೆ ವಿಚಾರ ಈಗಾಗಲೇ ಚುರುಕುಗೊಂಡಿದೆ. ಅನಾಮಧೇಯ ವ್ಯಕ್ತಿಯನ್ನ ಸತತ 7 ಗಂಟೆಗಳಿಂದ ನಿರಂತರವಾಗಿ ವಿಚಾರಣೆಗೆ ಒಳಪಡಿಸಲಾಗಿದೆ. ಅದರಲ್ಲೂ ಎಸ್ಐಟಿ ಅಧಿಕಾರಿಗಳು ಈಗ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಎಸ್ಐಟಿ ಮುಖ್ಯಸ್ಥರೇ ಅಖಾಡಕ್ಕಿಳಿದಿದ್ದಾರೆ. ತಲೆಬುರುಡೆ ರಹಸ್ಯವನ್ನ ಭೇದಿಸುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಧರ್ಮಸ್ಥಳದಲ್ಲಿ ಶವಗಳನ್ನ ಹುಡುಕಿದ್ದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿಯಿಂದ ಏನೆಲ್ಲ ಸತ್ಯ ಆಚೆ ಬರಬಹುದು ಅನ್ನೋದು ಈಗ ಸದ್ಯಕ್ಕಿನ ದೊಡ್ಡ ಪ್ರಶ್ನೆ ಮತ್ತು ನಿರೀಕ್ಷೆಯಾಗಿದೆ. ನಿಗೂಢ ವ್ಯಕ್ತಿಗೆ ಸತತ 7 ಗಂಟೆಗಳ ಕಾಲ ವಿಚಾರಣೆಗೆ ನಡೆಸಿರೋದು. ಇನ್ನೂ ಕೂಡ ನಿಗೂಢ ವ್ಯಕ್ತಿಯ ವಿಚಾರಣೆ ನಡೀತಾನೆ ಇದೆ, ಮುಗಿದಿಲ್ಲ. ನಿಗೂಢ ವ್ಯಕ್ತಿಗೆ ಎಸ್ಐಟಿಯಿಂದ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಕೇಳಲಾಗ್ತಾ ಇದೆ. ಎಲ್ಲ ಪ್ರಶ್ನೆಗಳಿಗೂ ಕೂಡ ಅನಾಮಧೇಯ ವ್ಯಕ್ತಿ ಉತ್ತರಿಸ್ತಾ ಇದ್ದಾನೆ ಅನ್ನುವಂತಹ ವಿಚಾರವೂ ಕೂಡ ಗೊತ್ತಾಗ್ತಾ ಇದೆ. ನಮಸ್ಕಾರ, ರಿಪಬ್ಲಿಕ್ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಧರ್ಮಸ್ಥಳ ತನಿಖೆ ವಿಚಾರ ಈಗಾಗಲೇ ಚುರುಕುಗೊಂಡಿದೆ. ಅನಾಮಧೇಯ ವ್ಯಕ್ತಿಯನ್ನ ಸತತ 7 ಗಂಟೆಗಳಿಂದ ನಿರಂತರವಾಗಿ ವಿಚಾರಣೆಗೆ ಒಳಪಡಿಸಲಾಗಿದೆ. ಅದರಲ್ಲೂ ಎಸ್ಐಟಿ ಅಧಿಕಾರಿಗಳು ಈಗ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಎಸ್ಐಟಿ ಮುಖ್ಯಸ್ಥರೇ ಅಖಾಡಕ್ಕಿಳಿದಿದ್ದಾರೆ. ತಲೆಬುರುಡೆ ರಹಸ್ಯವನ್ನ ಭೇದಿಸುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಧರ್ಮಸ್ಥಳದಲ್ಲಿ ಶವಗಳನ್ನ ಹುಡುಕಿದ್ದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿಯಿಂದ ಏನೆಲ್ಲ ಸತ್ಯ ಆಚೆ ಬರಬಹುದು ಅನ್ನೋದು ಈಗ ಸದ್ಯಕ್ಕಿನ ದೊಡ್ಡ ಪ್ರಶ್ನೆ ಮತ್ತು ನಿರೀಕ್ಷೆಯಾಗಿದೆ. ನಿಗೂಢ ವ್ಯಕ್ತಿಗೆ ಸತತ 7 ಗಂಟೆಗಳ ಕಾಲ ವಿಚಾರಣೆಗೆ ನಡೆಸಿರೋದು. ಇನ್ನೂ ಕೂಡ ನಿಗೂಢ ವ್ಯಕ್ತಿಯ ವಿಚಾರಣೆ ನಡೀತಾನೆ ಇದೆ, ಮುಗಿದಿಲ್ಲ. ನಿಗೂಢ ವ್ಯಕ್ತಿಗೆ ಎಸ್ಐಟಿಯಿಂದ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಕೇಳಲಾಗ್ತಾ ಇದೆ. ಎಲ್ಲ ಪ್ರಶ್ನೆಗಳಿಗೂ ಕೂಡ ಅನಾಮಧೇಯ ವ್ಯಕ್ತಿ ಉತ್ತರಿಸ್ತಾ ಇದ್ದಾನೆ ಅನ್ನುವಂತಹ ವಿಚಾರವೂ ಕೂಡ ಗೊತ್ತಾಗ್ತಾ ಇದೆ.